ಕೊಡ್ತಾನ. ಅದಕ್ಕ ಮುತ್ತಿನಂತೆ ಇರುವ ಮುತ್ತಲಗುಡಿ ಬೀರದೇವರ ಜಾತ್ರೆಗೆ ನಾವೆಲ್ಲರೂ ಇವತ್ತು ಬಂದೇವಿ. ಆತನ ಇತಿಹಾಸ ನೀವೆಲ್ಲ ಕೇಳಿದ್ದೀರಿ. ತಾಯಿ ಸೂರಮ್ಮ ದೇವಿ, ತಂದೆ ಬಾಲಬ್ರಹ್ಮದೇವ ಹುಟ್ಟುವ ಮುಂಚೆಲೆ ಅವರ ಪವಾಡಗಳು ಶುರುವಾಗ್ತಾವ. ಹೊಟ್ಟೆಯಲ್ಲಿ ಇರುವಾಗ ಅವರು ಮಾತಾಡ್ತಾರ ತಾಯಿ ಜೊತೆ. ಕೆಲವೇ ದಿನಗಳಲ್ಲಿ ಮನೆ ಬಿಟ್ಟು ಹೋಗ್ತಾರ ಹುಟ್ಟಿದ ಮೇಲೆ ಕೂಡ. ಅಂತ ಕಷ್ಟದಲ್ಲಿ ಬೆಳೆದ ಇತಿಹಾಸ, ಜಗ ಮೆಚ್ಚಿದ ಇತಿಹಾಸ ಅವರದು. ಅವರದ ಇತಿಹಾಸ ಜಗತ್ತಿಗೆ ತಿಳಿಸಬೇಕಂತ 3 ದಿನಗಳಲ್ಲಿ ನಾವು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ನಾಟಕ ಒಂದು ರೈತರಿಗೋಸ್ಕರ ಈ ನಾಟಕ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಗಡಿಯಲ್ಲಿರುವ ಜಗತ್ತಿನಲ್ಲಿ ಯುದ್ಧ ಎಲ್ಲ ನಡೀತಾ ಇದೆ. ನಾವೆಲ್ಲ ಇವತ್ತು ಕೂತಿಲ್ಲ ಹಾಯಾಗಿ ನಾಟಕ ನೋಡಕ್ ಬಂದೆವು. ಆದ್ರ ಇದಕ್ಕೆಲ್ಲ ಕಾರಣ ಅಂದ್ರ ನಮ್ಮ ಗಡಿಯನ್ನು ಕಾಯುತ್ತಿರುವ ಗಂಡ ಗಲಿಗಳು. ಅಷ್ಟೇ ಅಲ್ಲ, ನಾವು ದಿನನಿತ್ಯ ತಿನ್ನುವ ಅನ್ನವನ್ನು ಮಣ್ಣಿನಲ್ಲಿ ಚಿನ್ನದ ಹಾಗೆ ಬೆಳೆಯುತ್ತಿರುವ ಅನ್ನದಾತ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರು, ಜೈ ಜವಾನ್ ಜೈ ಕಿಸಾನ್ ಅಂತ. ಗಡಿಯಲ್ಲಿರುವ ಆ ವೀರ ಯೋಧರಿಗೆ ನಮ್ಮ ಈ ಘೋಷಣೆ ಕೇಳಿಸಬೇಕು. ಎಲ್ಲಿವರೆಗೆ ನೀವೆಲ್ಲ ಹೇಳೋದಿಲ್ಲ ನಾ ಜೈ ಜವಾನ್ ಅಂತೀನಿ, ನೀವು ಜೈ ಕಿಸಾನ್ ಅಂತೀನಿ, ಅಲ್ಲಿವರೆಗೆ ನಾನು ನಿಲ್ಸೋದಿಲ್ಲ. ಆ ಗಡಿಯಲ್ಲಿರುವ ಯೋಧರಿಗೆ ಕೇಳಿಸ್ಬೇಕಿದೆಲ್ಲ. ಜೈ ಜವಾನ್. ಇನ್ನೂ ಕೇಳಿಸ್ತಾ ಇಲ್ಲ, ಗಡಿ ಅಲ್ಲಿದೆ. ಎಲ್ಲರೂ ಹುಗ್ಗಿ ಉಂಡೇರಲ್ಲ. ಜೈ ಜವಾನ್. ಇನ್ನೂ ಆವಾಜ್ ಬರ್ತಾ ಇಲ್ಲ. ಜೈ ಜವಾನ್. ಶಬಾಷ್. ನಮ್ಮ ಬಸವಣ್ಣವರು ಒಂದು ವಚನ ಹೇಳ್ತಾರ, ಕೃಷಿ ಕಾರ್ಮಿಕ ಮಾಡುವವರ ಪಾದ ತೋರಿಸಿ ಬದುಕಿಸಯ್ಯ. ಆತನ ಮನ ಶುದ್ಧ, ಆತನ ತನ ಶುದ್ಧ, ಆತನ ಭಾವ ಶುದ್ಧ ಎಂದು. ಆತನ ಮನೆ ಹಕ್ಕು ಪೂಜೆ ಮಾಡಿದರೆ ಗುರು ಒಲಿಸುವನು ಅಂತ. ಅಷ್ಟೇ ಅಲ್ಲದೆ ನೀವು ಎಲ್ಲ ರೈತರ ಮಕ್ಕಳಿರ್ಬೋದು, ಯಾರಾದ್ರೂ ನಿಮಗೆ ನೀವು ಯಾರು ಅಂತ ಕೇಳಿದ್ರೆ ಅವ್ರಿಗೆ ಹೇಳಿ, ಮಳೆ ಇಲ್ಲದೆ ಬೆಳೆ ಆದ್ರೂ ಮತ್ತೆ ಅದು ದುಡಿತಾನೆ. ಅತಿಯಾಗಿ ಮಳೆ ಬಂದು ಬೆಳೆ ಆದ್ರೂ ಮತ್ತೆ ದುಡಿತಾನೆ. ಅವನಿಗೆ ಬೆಳೆ ಸಿಕ್ತೆ, ಅವನು ಬೆಳೆ ಹಾಳಾದ್ರೂ ಮತ್ತೆ ದುಡಿತಾನೆ. ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಅನ್ನದಾತನ ಮಗ ಅಂತ. ಅರ್ಥಾತ್ ಅವನಿಗೆ ಎದೆ ತಟ್ಟಿ ಹೇಳಿ ನಾನೊಬ್ಬ ರೈತನ ಮಗ ಅಂತ. ಅದಕ್ಕೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರ, ದೇಶಗಳ ಅಳಿಯಲ್ಲಿ ದೇಶಗಳ ಥ್ಯಾಂಕ್ ಯು ಸೋ ಮಚ್. ದೇಶಗಳ ಅಳಿಯಲ್ಲಿ ದೇಶಗಳ ಉದಯಲಿ ಹಾರಲಿ ಗದ್ದಿಗೆ ಮುಕುಟಗಳು, ಹಾರಲಿ ಗದ್ದಿಗೆ ಮುಕುಟಗಳು. ಮುತ್ತಿಗೆ ಹಾಕಲು ಸೈನಿಕರೆಲ್ಲ, ಬಿತ್ತುಡುವುದನ್ನು ನಾವು ಬಿಡುವುದೇ ಇಲ್ಲ. ನೇಗಿಲ ಒಳಗಡೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಸಾರಿ ಹೇಳ್ತಾರೆ. ಅಂತ ಅನ್ನದಾತರಿಗೆ ಇವತ್ತು ಬೆಲೆಯಲ್ಲಿ ಎಷ್ಟೋ ಅತ್ಯಾಚಾರ ಆಗ್ತಾ ಇದೆ. ನಾನು ಹೆಮ್ಮೆ ಅಂತ ಹೇಳ್ತೀನಿ, ನಾನೊಬ್ಬ ರೈತನ ಮಗ ಅಂತ. ನಮ್ಮ ತಂದೆ ತಾಯಿ ನನಗೆ ಹೇಳ್ತಾರೆ, ನಾನೊಬ್ಬ ಕಲಾವಿದ, ನೀನು ದೇಶ ಸುತ್ತಿ ಬಾಪ, ನಾನು ನಿಮ್ಗೆ ಸಾಯೋವರೆಗೂ ನಾವು ದುಡಿತೀವಿ, ನಾವು ನಿಮ್ಗೆ ಎಲ್ಲ ಮಾಡ್ತೀವಿ. ನಾನು ಬೆಂಗಳೂರು, ದೆಹಲಿ, ಮುಂಬೈಲಿ ತಿರುಗಾಡ್ ಬಂದೆ. ಅವ್ರೊಂದು ಮಾತು ಹೇಳಿದ್ರು, ನೋಡಪ್ಪ ನಾವು ರೈತರು, ನಮ್ಮ ಜೀವನ ಇಲ್ಲೇ ಹೊಲದಲ್ಲಿ ದುಡಿದು ನಮ್ಮ ರೈತರ ಬೆನ್ನೆಲುಬು ಹಾಳಾಗಿದೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಅದನ್ನ ನೀನ್ ಮಾತ್ರ ನಮ್ಮ ಹೊಲದಲ್ಲಿ ಬರಬೇಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಆ ರೈತರಿಗೋಸ್ಕರ ನಾವೊಂದು ಅರಿವನ್ನು ಮೂಡಿಸುವ ಸಂಬಂಧ ಈ ನಾಟಕನ ಮಾಡ್ತಾ ಇದ್ದೀವಿ. ಇಲ್ಲಿ ನೀವೆಲ್ಲ ಬಂದಿದ್ದೀರಿ, ನಮ್ಮ ನಾಟಕ ಬಂದಿದ್ದೀರಿ. ಎಲ್ಲೇ ತಪ್ಪಿದ್ದಲ್ಲಿ ನಿಮ್ಮ ಮನೆಯ ಮಕ್ಕಳು ಅಂತ ತಿಳಿದು ನಮ್ಗೆ ಹಾರೈಸಿ ಹರಿಸಿ ಈ ನಾಟಕವನ್ನು ಬೆಳೆ ಬಾರದ ಸಾಲದ ಸುಳಿಯಲ್ಲಿ ಸಿಕ್ಕ ಆತ್ಮಹತ್ಯೆ ಮಾಡಿಕೊಂಡ ರೈತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರ ಭಗವಂತನ ಹತ್ತಿರ ಬೇಡಿಕೊಳ್ಳುತ್ತಾ ಈ ನಾಟಕವನ್ನು ಅನ್ನದಾತನಾದ ರೈತನ ಪಾದಚರಣೆಗಳಿಗೆ ಸ್ಮರಿಸುತ್ತಾ ಕವಿಯ ಅಪ್ಪಯ್ಯ ಮೇರೆಗೆ ಜೈ ಜವಾನ್ ಜೈ ಕಿಸಾನ್.